ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ಶೋಭಾ ಕುಕ್ಕಿಂಗ್ ಕಾರ್ನರ್ ಚಾಲೆಂಜ್ಗೆ ಇವತ್ತು 2ನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಸದಾಕಾಲ ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡ್ತೀರಲ್ಲ ಅನ್ಕೊತ ಇವತ್ತಿನ ಒಂದು ಯುಗಾದಿ ಸ್ಪೆಷಲ್ ಕಡಲೆಬೇಳೆ ಒಬ್ಬಟ್ಟು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಾದೆ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರಿಗೆ ಹೋಳಿಗೆ ರೆಸಿಪಿನ ಬರಲ್ವೋ ಅವರಿಗೆಲ್ಲ ಯೂಸ್ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಅಡ್ವಾನ್ಸ್ ಆಗಿ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಇವತ್ತಿನ ಒಂದು ಕಡಲೆಬೇಳೆ ಹೋಳಿಗೆನ ಯಾವ ರೀತಿ ಮಾಡ್ಕೋತೀನಿ ಅಂಥೇಳಿ ವಿಡಿಯೋನ ಸ್ಕಿಪ್ ಮಾಡಾದೆ ಪೂರ್ತಿ ನೋಡ್ಕೊಂಬನ್ನಿ, ಓಕೆನಾ. ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಫಸ್ಟೇ ನಾನು ಮೈದಾನ ಕಲಸಿಡ್ತಾ ಇದ್ದೀನಿ. ಈ ಕಪ್ಪಿಂದ 1 ಕಪ್ ಆಗೋಷ್ಟು ಮೈದಾ, ಹಾಗೆಯೇ 1 ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಳ್ತೀನಿ. ಇಲ್ಲಿ ಫಸ್ಟು ನಾನು ಮೈದಾ ಹಿಟ್ಟನ್ನ ನೀಟಾಗಿ ಸ್ವಲ್ಪ ಸಾಣಿಸಿ ತೊಗೊಳ್ತಾ ಇದ್ದೀನಿ. ಮೈದಾನ ಸಾಣಿಸಿ ತೊಗೊಂಡಿದ್ದಾಯಿತು. ಹಾಗೆ 1 ಕಪ್, ಅದೇ ಕಪ್ಪಿಂದ 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಈ ರೀತಿಯಾಗಿ ಸಣ್ಣಗಿರುವಂಥ ಚಿರೋಟಿ ರವೆ. ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಒಂದು ಪಿಂಚ್ ಆಗುವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಿಟ್ಟು ಕಲಿಸ್ಬೇಕಾದಾಗ. ಹಾಗೆಯೇ ಇವಾಗ ಹಿಟ್ಟನ್ನ ಫಸ್ಟೇ ಡ್ರೈ ಏನಿದೆ ಎಲ್ಲ ಕಡೆನೂ ಎಲ್ಲೋ ನಮಗೆ ಅರಿಶಿನ ಮಿಕ್ಸ್ ಆಗಬೇಕು. ಹಾಗಾಗಿ ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ನಾದ್ಕೋಬೇಕು. ತುಂಬಾ ಸಾಫ್ಟಾಗಿ ಹಿಟ್ಟಿರಬೇಕು. 1 2 3 ಅವರ್ ಹಿಟ್ಟನ್ನ ಚೆನ್ನಾಗಿ ನೆನೆಸ್ಕೋಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ. ಇವಾಗ ಸ್ವಲ್ಪನೇ ನೀರು ಹಾಕಿ ಸಾಫ್ಟಾಗಿರೋಂಥ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ತುಂಬಾ ಸಾಫ್ಟಾಗಿರಬೇಕು ಹಿಟ್ಟು ನಮಗೆ. ಚೆನ್ನಾಗಿ ನಾದ್ಕೋತೀನಿ. ನೀರು ಹಾಕಿ ಇಷ್ಟು ಸಾಫ್ಟಾಗಿ ನಾದ್ಕೊಂಡಿದ್ದೀನಿ. ಯಾಕಂದರೆ ರವೆ ಹಾಕಿರೋದ್ರಿಂದ ನಮಗೆ ರವೆ ಚೆನ್ನಾಗಿ ಅರಳಿ ಇದು ಮತ್ತೆ ಸಾಫ್ಟಾಗಿ ಆಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಈ ರೀತಿ ಹೊಡೆದು ಸ್ವಲ್ಪ ಎಣ್ಣೆ ಹಾಕಿ ಸಾಫ್ಟಾಗಿರೋಂಥ ಹಿಟ್ಟನ್ನ ಬೆಣ್ಣೆ ಥರ ನಾದ್ಕೋಬೇಕು. ಎಣ್ಣೆನ ಹಾಕಿ ನಾದ್ಕೊಳ್ಳೋಣ. ನೀರು ಹಾಕಿ ಚೆನ್ನಾಗಿ ನಾದ್ಕೊಂಡಿದ್ದಾಯಿತು. ಮತ್ತೆ 1 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ. ಈ ಎಣ್ಣೆ ಎಲ್ಲನೂ ಹಿಟ್ಟಲ್ಲಿ ಹೋಗಬೇಕು. ಆ ರೀತಿಯಾಗಿ ನಾವು ನಾದ್ಕೊಳ್ಬೇಕು. ಈ ರೀತಿ ಜಿಗಿ ಬರಬೇಕು ಹಿಟ್ಟು ಚೆನ್ನಾಗಿ. ಈ ರೀತಿಯಾಗಿ ಅಂಗೈಯಿಂದ ಈ ರೀತಿ ಮಾಡ್ತಾ ನಾದ್ಕೋಬೇಕು. ಗ್ಯಾಸ್ ಕೌಂಟ್ರ್ ಹತ್ರ ಬೇಕಾದರೆ ಹಾಕಿ ಚೆನ್ನಾಗಿ ನಾದ್ಕೋಬೋದು. ಈ ರೀತಿ ಫೋಲ್ಡ್ ಮಾಡ್ತಾ ನಾದ್ಕೋಬೇಕು ಹಿಟ್ಟನ್ನ. ಎಷ್ಟು ಚೆನ್ನಾಗಿ ನಾವು ಹಿಟ್ಟು ನಾದ್ಕೋತೀವೋ ಅಷ್ಟೇ ಚೆನ್ನಾಗಿ ನಮಗೆ ಬೇಳೆ ಹೋಳಿಗೆ ಅನ್ನೋದು ರೆಡಿ ಆಗುತ್ತೆ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಇವಾಗ ಚೂರು ಎಣ್ಣೆನ ಹಾಕ್ಕೊಂಡು ನೆನೆಸಿ ಆಗಿದೆ. ಇದನ್ನು ಸ್ವಲ್ಪ ಎಣ್ಣೆನ ಸವರಿ ಮಿನಿಮಮ್ 1 ಅವರ್ ಆದರೂ ನೆನೆಸಿ ಇಡೋಣ. ಹಾಕೊಂಡಿರೋ ಹಿಟ್ಟನ್ನ ಈ ಥರ ಒಂದು ಬೌಲಲ್ಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಕರೆಕ್ಟಾಗಿ ನಾನು ಇಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಯೂಸ್ ಮಾಡಿದ್ದೀನಿ. ಇವಾಗ ಹಿಟ್ಟನ್ನ ಚೆನ್ನಾಗಿ 1 ಅವರಿಂದ 2 ಅವರ್ ಚೆನ್ನಾಗಿ ನೆನೆಯೋದಕ್ಕೆ ಬಿಡೋಣ. ಅಷ್ಟು ಎಣ್ಣೆ ಸವರಿ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ. ಕಪ್ಪಿಂದ ನಾನು 1.5 ಕಪ್ ಆಗುವಷ್ಟು ಕಡಲೆಬೇಳೆ ತೊಗೊಳ್ತಾ ಇದ್ದೀನಿ. ಕಡಲೆಬೇಳೆಗೆ ನಮಗೆ ಹೂರಣ ಮಾಡ್ಕೊಳ್ಳೋದಕ್ಕೆ ಇದನ್ನು ಒಂದ್ಸರಿ ವಾಶ್ ಮಾಡಿ ತೊಗೊಳ್ಳೋಣ. ಕಡಲೆಬೇಳೆನ ನೀಟಾಗಿ ವಾಶ್ ಮಾಡಿದ್ದೀನಿ. ಹಾಗೆ ನೀರು ಬಂದು ಇಲ್ಲಿ 2.5 ಲೋಟ ಆಗುವಷ್ಟು ನೀರು ಫಸ್ಟೇ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಒಂದು 20 ರಿಂದ 25 ನಿಮಿಷ ಒಳಗಡೆ ನಮಗೆ ಬೇಳೆ ಒಂದು ಅರ್ಧ ಗಂಟೆ ಅಂತೂ ಬೇಕಾಗುತ್ತೆ ಕಡಲೆಬೇಳೆ ಬೇಯೋದಕ್ಕೆ. ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಬೇಳೆ ಎಲ್ಲ ಸೇರಿಸಿದಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಬೇಳೆ ಎಲ್ಲ ಸಾಫ್ಟ್ ಆಗಬೇಕು. ಒಂದು ಅರ್ಧ ಗಂಟೆ ಅಂತೂ ಬೇಕು ಕಡಲೆಬೇಳೆ ಬೇಯೋದಕ್ಕೆ. ಸ್ವಲ್ಪ ಟೈಮ್ ಹಿಡಿಸುತ್ತೆ. ಮೇಲೆ ಈ ಥರ ನೀರು ಬರ್ತಾ ಇರುತ್ತೆ. ಇದನ್ನೆಲ್ಲ ತೆಗೆದು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮುಕ್ಕಾಲು ಬೆಂದಿದೆ. ಇನ್ನೊಂದು ಕಾಲು ಭಾಗದಷ್ಟು ಬೇಯಬೇಕು. ಇದು ಚೆನ್ನಾಗಿ ಬೇಯ್ತಾ ಇರಲಿ. ಕಡಲೆಬೇಳೆ ಬೆಂದಿದೆ ನೋಡ್ಬೋದು. ಈ ಹದಕ್ಕೆ ಬೆಂದರೆ ಸಾಕಾಗತ್ತೆ. ಬೆಂದಿದೆಯಾ ಇಲ್ವಾ ಅಂಥೇಳಿ ನೋಡ್ಕೊಳ್ಳೋಣ. ನೋಡ್ಬೋದು ಬೇಳೆ ಇಷ್ಟು ಬೆಂದರೆ ಸಾಕಾಗತ್ತೆ. ನೋಡ್ಬೋದು ಇಷ್ಟು ಚೆನ್ನಾಗಿ ಬೇಳೆ ಬೆಂದಬೇಕು. ಇದನ್ನು ನೀರು ಸಪ್ರೇಟು ಬೇಳೆ ಸಪ್ರೇಟ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಬೆಂದಿರೋಂಥ ಬೇಳೆ ಮತ್ತು ನೀರು ಏನಿದೆ ಎಲ್ಲ ಸಪ್ರೇಟಾಗಿ ಮಾಡಿಕೊಂಡು ಎಲ್ಲನೂ ಸೋದಿಸಿ ತಗೊಳ್ತಾ ಇದ್ದೀನಿ. ಬೇಳೆಯಲ್ಲಿ ಒಂಚೂರು ನೀರು ಇರಬಾರ್ದು. ಗ್ಯಾಸ್ ಆನ್ ಮಾಡಿ ಒಂದು ಚಿಕ್ಕ ಪಾತ್ರೆ ಇಟ್ಟಿದ್ದೀನಿ. ಇಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ 1.5 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡ್ರೆ ನಮಗೆ 1.5 ಕಪ್ ಬೇಳೆಗೆ 1.5 ಕಪ್ ಬೆಲ್ಲ ಕರೆಕ್ಟಾಗಿರುತ್ತೆ ಸಿಹಿ. ಕಪ್ಪು ಮತ್ತು ಒಂದಿಷ್ಟು ಹಾಕ್ತಾಯಿದ್ದೀನಿ. 1/4 ಕಪ್ ಆಗುವಷ್ಟು ಬೆಲ್ಲ ಸರಿ ಹೋಗುತ್ತೆ. ಒಂದು ಸ್ವಲ್ಪನೇ ನೀರು ಹಾಕಿ ಬರೀ ಬೆಲ್ಲನ ಕರಗಿಸ್ಕೋಬೇಕಷ್ಟೇ.
ಬೇಳೆ ಎಲ್ಲನೂ ನೀರು ಹೋಗಿ ನೋಡಿ ಉದುರುದಾಗಿ ಮತ್ತು ಸ್ವಲ್ಪ ತಣ್ಣ ಕೂಡ ಆಗಿದೆ. ಮತ್ತು ಬೇಳೆ ನೀರೇನಿದೆ ಸೊ ಇದರ ಸಾಂಬಾರನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ಶೇರ್ ಮಾಡ್ಕೊಳ್ತೀನಿ. ಒಬ್ಬಟ್ಟು ರಸ ಯಾವ ರೀತಿ ಮಾಡ್ಕೊಳ್ಳೋದು, ಒಬ್ಬಟ್ಟು ಸಾಂಬಾರು ಅಂಥೇಳಿ. ಬೆಲ್ಲ ಕರಗಿದೆ, ಸೊ ಇಷ್ಟು ಕರಗಿಸ್ಕೊಂಡ್ರೆ ಸಾಕು. ನಾನು ಇವಾಗ ಈ ಬೆಲ್ಲದ ನೀರನ್ನ, ನಿಮ್ಮ ಹತ್ರ ಫೈನ್ ಇದ್ದರೆ ಡೈರೆಕ್ಟಾಗಿ ಬೆಲ್ಲ ಹಾಗೆ ಸೇರಿಸ್ಕೋಬೋದು. ಸೊ ನಾನು ಇವಾಗ ಈ ನೀರನ್ನ ಬೇಳೆ ಒಳಗಡೆ ಸೋದಿಸಿ ತಗೊಳ್ತೀನಿ. ಸಾಲಲ್ಲೇ ಇದೆ. ಸೊ ಇವಾಗ ಬೇಳೆನ ಏನಿದೆ ಸೊ ಬೇಳೆನ ಇಟ್ಟು ಅದೇ ಪಾತ್ರೆಯಲ್ಲಿ ಬೇಳೆನ ಹಾಕಿ ಈ ಬೆಲ್ಲದ ನೀರನ್ನ ಸೋದಿಸಿ ಚೆನ್ನಾಗಿ ನಾವು ಬೇಳೆ ಮತ್ತು ಬೆಲ್ಲನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲ ಬೆಲ್ಲದ ನೀರು ಹಾಕಿದ್ದೀನಿ. ಸೊ ಈ ಬೆಲ್ಲದ ನೀರು ಮತ್ತು ಬೇಳೆ ಏನಿದೆ ಒಂದು 5 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡೇ ಬೇಯಿಸ್ಕೊಬೇಕು. ನೋಡಿ ಎಷ್ಟು ಕಸ ಇರುತ್ತೆ ಅಂಥೇಳಿ. ಹಾಗಾಗಿ ಎಷ್ಟೇ ಫೈನ್ ಬೆಲ್ಲ ಇದ್ದರೂ ಕೂಡ ಒಂದ್ಸರಿ ಸೋದಿಸಿ ತಗೊಳ್ಬೇಕು. ಸೊ ನೋಡಿ ಇದರ ಮಿಕ್ಸ್ ಮಾಡಿಕೊಂಡು ಇದು ಮಿಕ್ಸ್ ಆಗ್ತಾ ಇಲ್ಲಿ ಅಷ್ಟರಲ್ಲಿ ಒಂದು ಸ್ವಲ್ಪ ಕೊಬ್ಬರಿನ ಪುಡಿ ಮಾಡಿ ತಗೊಳ್ತೀನಿ. ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಪೂರ್ತಿಯಾಗಿ ಡ್ರೈ ಇರಬೇಕು. ಸೊ ಒಣ ಕೊಬ್ಬರಿ ಆದರೂ ಸರಿ, ಹಸಿ ಕೊಬ್ಬರಿ ಆದರೂ ಸರಿ, 1 ಕಪ್ ಆಗುವಷ್ಟು ಒಣ ಕೊಬ್ಬರಿನ ನಾನು ನೀಟಾಗಿ ಫಸ್ಟೇ ಪುಡಿ ಮಾಡಿ ನಾವು ಬೇಳೆ ಏನು ಇವಾಗ ಬೇಳೆ ಬೆಲ್ಲ ಏನಿಟ್ಟಿದ್ದೀವೋ ಸೊ ಅದರಲ್ಲಿ ಸೇರಿಸ್ಕೋಬೇಕು. ಸೊ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಏಲಕ್ಕಿನ ಒಂದು 7-8 ಏಲಕ್ಕಿ ಕಾಯಿನ ಈ ರೀತಿ ಪುಡಿ ಮಾಡಿ ತಗೊಂಡಿದ್ದೀನಿ. ಸೊ ಇದನ್ನು ಕೂಡ ಕೊಬ್ಬರಿ ಜೊತೆಗೇ ಪುಡಿ ಮಾಡ್ಕೊಳ್ಳೋಣ ಇನ್ನೊಂದು ಸರಿ. ಕೊಬ್ಬರಿನ ಇಷ್ಟು ಪುಡಿ ಮಾಡಿದ್ರೆ ಸಾಕಾಗತ್ತೆ. ಬೇಳೆ ಬೆಲ್ಲ ಏನಿದೆ ಸೊ ಇದೆಲ್ಲನೂ ಚೆನ್ನಾಗಿ ನೀರೇನಿದೆ ಪೂರ್ತಿ ನೀರು ಇಂಗಬೇಕು. ಸೊ ಅಲ್ಲಿ ಗಂಟ ಇದನ್ನು ಕುದಿಸ್ಕೋಬೇಕಾಗತ್ತೆ. ತುಂಬ ನೀರು ಹಾಕ್ಬಿಟ್ರೆ ನಮಗೆ ಹೂರ್ಣ ತುಂಬಾ ನೀರು ಥರ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಟೈಮಲ್ಲಿ ನಾನಿವಾಗ ಏಲಕ್ಕಿನೂ ಮತ್ತು ಕೊಬ್ಬರಿ ಏನು ಪುಡಿ ಮಾಡಿದ್ನೋ ಇದನ್ನು ಸೇರಿಸಿ ಕೈ ಬಿಡ್ದಿರ ನಿಧಾನಕ್ಕೆ ತಿರುಗಿಸ್ಕೊಂಡು ತಗೊಳ್ಳೋಣ. ನೋಡಿ ಕೊಬ್ಬರಿ ಹಾಕಿದ ತಕ್ಷಣ ಗಟ್ಟಿ ಆಗ್ತಾ ಬರುತ್ತೆ. ಸೊ ಒಂದು 5 ನಿಮಿಷ ಅಲ್ಲಿ ಫ್ರೈ ಆಗಿಬಿಡುತ್ತೆ ಚೆನ್ನಾಗಿ. ನೀರೆಲ್ಲ ಹೋಗಬೇಕು. ನೀರೆಲ್ಲನೂ ಪೂರ್ತಿಯಾಗಿ ನೀರು ಹಿಂಗಿದೆ ನೋಡ್ಬೋದು. ನೀರೆಲ್ಲೂ ಇಲ್ಲ, ಪೂರ್ತಿ ಡ್ರೈ ಆಗಿದೆ. ಸೊ ಇವಾಗ ಇದೊಂದು ಸ್ವಲ್ಪ ತಣ್ಣಗಾಗಿಬಿಟ್ಟು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಹೂರ್ಣ ಒಂದು ರೆಡಿ ಆಗಿಬಿಟ್ರೆ ಬೇಗ ಒಂದು 10 ನಿಮಿಷ ಒಳಗಡೆ ಒಬ್ಬಟ್ಟನ್ನ ಮಾಡಿಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಯುಗಾದಿ ಹಬ್ಬಕ್ಕೆ ಸೊ ಯಾರಿಗೂ ಬರಲ್ವೋ ಸೊ ಅವರಿಗೆಲ್ಲನೂ ಈ ವಿಡಿಯೋನ ಶೇರ್ ಮಾಡಿ. ಸೊ ಬರದೇ ಇರೋರಿಗೆ ಈ ವಿಡಿಯೋನ ಯೂಸ್ ಆಗಲಿ ಅಂಥೇಳಿ ಇವತ್ತಿನ ಕಡಲೆಬೇಳೆ ಹೋಳಿಗೆನ ತೋರಿಸ್ತೀನಿ. ಇನ್ನು ಯುಗಾದಿ ಹಬ್ಬದ ಒಳಗಡೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಒಬ್ಬಟ್ಟುಗಳನ್ನ ಮಾಡ್ತಾಯಿರ್ತೀನಿ. ಸೊ ಬರೋವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇರಿ ಫ್ರೆಂಡ್ಸ್. ಇವಾಗ ಗ್ಯಾಸ್ನ ಆಫ್ ಮಾಡಾಗಿದೆ. ಸೊ ಇಷ್ಟಾದರೆ ಸಾಕು. ಇದೊಂಚೂರು ತಣ್ಣಗಾಗಲಿ. ಇವಾಗ ನಮಗೆ ಹೂರ್ಣ ಅನ್ನೋದು ತುಂಬಾ ಸಾಫ್ಟಾಗಿ ರೆಡಿ ಆಗುತ್ತೆ. ಈ ಹದಕ್ಕೆ ನಾವು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ತಣ್ಣಗಾಗಿದೆ. ಒಂದು ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಆದರೂ ಸರಿ, ಇಲ್ಲ ನಿಮ್ಮ ಹತ್ರ ರುಬ್ಬೋ ಕಲ್ಲಿದ್ದರೆ ಅದರಲ್ಲೂ ಕೂಡ ರುಬ್ಕೋಬೋದು. ಸೊ ಹಳ್ಳಿ ಸೈಡಲ್ಲಿ ಕಲ್ಲಲ್ಲೇ ರುಬ್ಕೊಳ್ತೀವಿ. ಸೊ ಇವತ್ತು ನಾನು ಮಿಕ್ಸಿ ಜಾರಲ್ಲೇ ಒಂದಿಷ್ಟಿಷ್ಟು ಹಾಕಿ ರುಬ್ತಾ ಇದ್ದೀನಿ. ಸಾಫ್ಟಾಗಿ ಹೂರ್ಣ ರೆಡಿ ಆಗಬೇಕು. ಹಾಗೆ ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತೇಳಿ. ಇಷ್ಟು ಗಟ್ಟಿ ನಾವು ನೀರು ಪೂರ್ತಿಯಾಗಿ ಡ್ರೈ ಮಾಡಿಕೊಂಡೇ ತೊಗೊಳ್ಬೇಕು. ಹಾಗೆ ಇದು ನೀರೇನಿದೆ ಸೊ ಇದನ್ನೇ ಎತ್ತಿಕ್ತೀನಿ ನಾನು. ಇದನ್ನು ನಾಳೆ ವಿಡಿಯೋಲ್ಲಿ ಸಪ್ರೇಟಾಗಿ ಒಬ್ಬಟ್ಟಿನ ಸಾಂಬಾರು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಎಲ್ಲ ಹೂರ್ಣವು ನಾನು ಇದೇ ರೀತಿ ರುಬ್ಬಿ ತಗೊಳ್ತೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿದೆ ಅಂಥೇಳಿ. ನೋಡಿ ಇಷ್ಟು ಅದಕ್ಕಿರಬೇಕು. ತುಂಬಾ ಚೆನ್ನಾಗಿ ಒಬ್ಬಟ್ಟನ್ನ ಯಾವ ರೀತಿ ಬೇಕಾದರೂ ಒಬ್ಬಟ್ಟನ್ನ ಮಾಡ್ಕೋಬೋದು. ದೊಡ್ಡದಾಗಿರೋಂಥ ಒಬ್ಬಟ್ಟು ಕೂಡ ಮಾಡ್ಕೋಬೋದು. ಸೊ ಫಸ್ಟು ಇದೆಲ್ಲ ಹೂರ್ಣನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಹೂರ್ಣ ಎಲ್ಲನೂ ರುಬ್ಕೊಂಡು ಈ ರೀತಿಯಾಗಿ ಸಾಫ್ಟಾಗಿರೋಂಥ ಹೂರ್ಣ ರೆಡಿ ಆಯಿತು. ಸೊ ಇದರಲ್ಲಿ ಸುಮಾರು ಒಂದು 20-25 ಒಬ್ಬಟ್ಟನ್ನ ಮಾಡ್ಕೋಬೋದು. ನೋಡಿ ಇಷ್ಟು ಸಾಫ್ಟಾಗಿದ್ದರೆ ನಾವು ಒಬ್ಬಟ್ಟನ್ನ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ತುಂಬ ಚಿಕ್ಕದಾಗಿ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕಿಂತ ದೊಡ್ಡದಾಗಿರೋಂಥ ಒಬ್ಬಟ್ಟು ಮಾಡಿಕೊಂಡ್ರೆ ಸೊ ಒಬ್ಬರು ಒಂದು ಒಬ್ಬಟ್ಟು ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗಬೇಕು, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನಾನು ಹಿಟ್ಟನ್ನ ಕರೆಕ್ಟಾಗಿ ಒಂದು 3-3.5 ಅವರ್ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ಹಿಟ್ಟು ನೆಂದಿದೆ. ಸೊ ಈ ಹದಕ್ಕೆ ನೆಂದರೆ ಸಾಕು. ತುಂಬಾ ಸಾಫ್ಟಾಗಿ ರೆಡಿಯಾಗಿದೆ. ಹಾಗೆಯೇ ಹೂರ್ಣ ಕೂಡ ರೆಡಿ ಆಯಿತು. ನೋಡಿ ಸಾಫ್ಟಾಗಿರೋವಂಥ ಹೂರ್ಣ ಮತ್ತು ಹಿಟ್ಟು ಎರಡೂ ರೆಡಿ ಆಯಿತು. ಹಾಗೆ ಯಾವುದಾದ್ರೂ ಪ್ಲಾಸ್ಟಿಕ್ ಸೀಡನ್ನ ತೊಗೊಳ್ಳಿ, ಈ ರೀತಿಯಾಗಿ ಕ್ಲೀನ್ ಮಾಡಿ ಸೊ ಸ್ವಲ್ಪ ಎಣ್ಣೆನ ಹಚ್ಚಿ ಇಟ್ಟಿದ್ದೀನಿ. ಹಾಗೆ ಲಟ್ಟಣಿಗೆ ಎಲ್ಲಾದರೂ ಮಾಡ್ಕೋಬೋದು, ಇಲ್ಲ ಕೈಲಾದರೂ ತಟ್ಕೋಬೋದು. ಸೊ ಬನ್ನಿ ನಾನು ಎರಡೂ ಥರ ತೋರಿಸ್ತೀನಿ ನಿಮಗೆ. ಫಸ್ಟ್ಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಒಬ್ಬಟ್ಟು ತಟ್ಕೊಳ್ಳೋದಕ್ಕೆ. ಅದಕ್ಕಿಂತ ಮುಂಚೆ ತವಾ ಆಲ್ರೆಡಿ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ ನಿಮಗೆ ಎಷ್ಟೇ ದೊಡ್ಡದು ಒಬ್ಬಟ್ಟು ಬೇಕು ನೋಡಿಕೊಂಡು ಒಂದು ಅಳತೆಯಿಂದ ಈ ರೀತಿಯಾಗಿ ಹಿಟ್ಟನ್ನ ತಗೊಂಡು ಕೈ ಮೇಲೆ ಈ ರೀತಿ ತಟ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಅಷ್ಟೇ. ಹಾಗೆ ಹೂರ್ಣ ಏನಿದೆ ನೀವು ಎಷ್ಟು ದೊಡ್ಡದಾಗಿ ಒಬ್ಬಟ್ಟು ಮಾಡ್ಕೊತೀರ ನೋಡಿಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಹೂರ್ಣನ ತುಂಬಿಕೊಂಡ್ರೆ ಸೊ ತಿನ್ನೋದಾಗ ಎಲ್ಲ ಕಡೆಯೂ ನಮಗೆ ಹೂರ್ಣ ಸಿಗುತ್ತೆ. ನೋಡಿ ಈ ರೀತಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿಲ್ ಮಾಡಿಕೊಂಡ್ರೆ ಆಯಿತು. ಸೊ ಯಾರಿಗಾದರೂ ಬರದೇ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ
ಇಷ್ಟೇ. ಸೊ ಎಕ್ಸ್ಟ್ರಾ ಹಿಟ್ಟೇನಾನ ಇದ್ದರೆ ತೆಗೆದುಬಿಡಿ. ಸೊ ಎಕ್ಸ್ಟ್ರಾ ಹಿಟ್ಟೇನೂ ಇಲ್ಲ. ಹಾಗೆಯೇ ಒಂದು ಸ್ವಲ್ಪ ಈ ರೀತಿ ಪ್ರೆಶ್ ಮಾಡಿಕೊಂಡ್ರೆ ಸೊ ಎಲ್ಲ ಕಡೆ ಹೂರ್ಣನ ಸ್ಪ್ರೆಡ್ ಆಗುತ್ತೆ. ಸೊ ಇವಾಗ ಮತ್ತೆ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ದೊಡ್ಡದಾಗೋರ್ಗು ತಟ್ಕೊಳ್ಳೋಣ. ಆಮೇಲೆ ಲಟ್ಟಣಿಗೆಯಿಂದ ಕೂಡ ಮಾಡ್ಕೋಬೋದು. ನೋಡಿ ನೀಟಾಗಿ ಇದೇ ರೀತಿ ಕೈಯಿಂದ ಒಂದು ಒಬ್ಬಟ್ಟನ್ನ ತಟ್ಕೊತೀನಿ. ಇನ್ನು ಮಿಕ್ಕಿರೋ ಒಬ್ಬಟ್ಟನ್ನ ನಾನು ಫಾಸ್ಟಾಗಿ ಆಗಬೇಕು ಅಂದರೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡ್ರೆ ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ದೊಡ್ಡದನ್ನು ನೀವು ಕೈಯಿಂದ ತಟ್ಕೋಬೋದು. ಸೊ ನಾನು ಒಂದು ಒಬ್ಬಟ್ಟನ್ನ ಕೈಯಿಂದ ತಟ್ಟಿದ್ದೀನಿ, ಇನ್ನೊಂದು ಒಬ್ಬಟ್ಟನ್ನ ಲಟ್ಟಣಿಗೆಯಿಂದ ಲಟ್ಟಿಸ್ಕೋತೀನಿ. ಸೊ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡ್ರೆ ತುಂಬ ದೊಡ್ಡದಾಗಿ ಮಾಡ್ಕೋಬೋದು. ಕೈಯಿಲ್ಲ ಆದರೂ ಕೂಡ ನೀವು ಮಾಡೋಕ್ಕೆ ಬರದೇ ಇರೋರು ಚಿಕ್ಕ ಚಿಕ್ಕದಾದರೂ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಕೈಗೆ ತಗೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ತುಂಬಾ ನೀಟಾಗಿ ಬಂದಿದೆ. ಸೊ ನಿಧಾನಕ್ಕೇ ತವಾ ಬಿಸಿಯಾಗಿದೆ, ಚೆನ್ನಾಗಿ ಬಿಸಿಯಾಗಿರೋವಂಥ ತವಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಎರಡೂ ಕಡೆನ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಮೇಲೆ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೋಬೋದು, ಇಲ್ಲ ಹಾಗೆ ಕೂಡ ಬೇಯಿಸ್ಕೋಬೋದು. ಈ ರೀತಿ ಬಬಲ್ಸ್ ಆಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂಥೇಳಿ, ತುಂಬಾ ಚೆನ್ನಾಗಾಗತ್ತೆ. ಸೊ ಈ ಥರ ನೀವು ಕಾಯಿ ಹೋಳಿಗೆ ಆದರೂ ಮಾಡ್ಕೋಬೋದು, ಇಲ್ಲ ಬೇಳೆ ಹೋಳಿಗೆ. ಸೊ ಯಾವುದೇ ಒಬ್ಬಟ್ಟು ಮಾಡ್ಕೊಳ್ಳಿ, ಹೂರ್ಣ ಮತ್ತು ಕನಕ ಎರಡು ಕರೆಕ್ಟಾಗಿದ್ದರೆ ನಾವು ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಒಂದು ಕಡೆ ಬೆಂದಿದೆ. ಸೊ ಇನ್ನೊಂದು ಕಡೆ ತಿರ್ಗಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟಿಷ್ಟು ಬೇಯಿಸ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ತಣ್ಣಗಾಗೋವರೆಗೂ ಸಪ್ರೇಟಾಗಿ ಜೋಡಿಸ್ಕೊಂಡು ತಣ್ಣಗಾದ್ಮೇಲೆ ನೀವು ಒಂದರ ಮೇಲೆ ಒಂದಿಟ್ಟು ಸುಮಾರು ದಿವಸ ಗಂಟೆ ಇಟ್ಕೊಂಡು ತಿನ್ಬೋದು, ಏನು ಹಾಳಾಗಲ್ಲ. ಹೂರ್ಣ ಮಿಕ್ಕಿದ್ರೂ ಕೂಡ ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗನ ಬಿಸಿಯಾಗಿ ಮಾಡ್ಕೊಂಡು ಕೂಡ ತಿನ್ಬೋದು. ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ತುಂಬಾ ಸಾಫ್ಟಾಗಿರುತ್ತೆ. ಆಗಿದೆ ಇದು ತೆಗೆದುಬಿಡ್ತೀನಿ ಇವಾಗ. ಸೊ ಮತ್ತೆ ಉಳಿದಿರೋಂಥ ಎಲ್ಲ ಒಬ್ಬಟ್ಟು ಇದೇ ರೀತಿ ಮಾಡ್ಕೊತೀನಿ. ಮತ್ತು ಅದೇ ಥರ ಮತ್ತೆ ಹಿಟ್ಟನ್ನ ತೊಗೊಂಡು ಇನ್ನೊಂದು ಒಬ್ಬಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಇಷ್ಟಿಷ್ಟೇ ಹಿಟ್ಟನ್ನ ತೊಗೊಂಡು ಕೈ ಮೇಲೆ ಒಂದು ಸ್ವಲ್ಪ ಪೂರಿ ಥರ ಈ ಥರ ಸ್ವಲ್ಪ ಲಟ್ಟಿಸ್ಕೊಳ್ಳಿ. ಕೈಯಿಂದನೇ ಒತ್ಕೊಳ್ಳಿ ಸಾಕು. ಮೈದಾ ಹಿಟ್ಟು ಸ್ವಲ್ಪ ತಗೊಳ್ಳಿ. ಹಾಗೆ ಹೂರ್ಣ ಏನಿದೆ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಮಗೆ ಪೂರ್ತಿ ಹೋಳಿಗೆ ತುಂಬಾ ಹೂರ್ಣ ಇರುತ್ತೆ. ಇಲ್ಲ ಹೂರ್ಣ ಕಡಿಮೆ ತೊಗೊಂಡು ಹಿಟ್ಟು ಜಾಸ್ತಿ ತೊಗೊಂಡ್ರೆ ತಿಂದಾಗ ನಿಮಗೆ ರಬ್ಬರ್ ಥರ ಇರುತ್ತೆ. ಹಾಗಾಗಿ ಸ್ವಲ್ಪ ಹೂರ್ಣನ ಜಾಸ್ತಿ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೈಯಲ್ಲೇ ಒಂದು ಸ್ವಲ್ಪ ಒತ್ಕೊಂಡು ಆಮೇಲೆ ನೀವು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೋದು. ಪ್ರತಿ ಒಬ್ಬಟ್ಟು ಮಾಡಿದಾಗೂ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಲಟ್ಟಿಸ್ಕೋಬೋದು. ಸೊ ನಾನಿವಾಗ ಲಟ್ಟಣಿಗೆಯಿಂದ ಲಟ್ಟಿಸ್ಕೋತೀನಿ. ಒಂಚೂರು ದೊಡ್ಡದು ಮಾಡಿಕೊಂಡು ನೋಡಿ ಲಟ್ಟಣಿಗೆಯಿಂದ ಆದರೆ ಎಷ್ಟು ದೊಡ್ಡದಾದರೂ ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಎಲ್ಲ ಒಬ್ಬಟ್ಟು ಇದೇ ರೀತಿ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ. ಒಬ್ಬಟ್ಟನ್ನ ಜಾಸ್ತಿ ಆ ಕಡೆ ಈ ಕಡೆ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ಳೋದಕ್ಕಿಂತ ಒಂದು ಸೈಡ್ ಪೂರ್ತಿಯಾಗಿ ಬೇಯೋವರೆಗೂ ಹಾಗೆ ಬಿಟ್ಟು ಇನ್ನೊಂದು ಸೈಡ್ ತಿರ್ಗಿಸ್ಕೊಂಡು ಪೂರ್ತಿ ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್ ಕರೆಕ್ಟ್ ವಿಧಾನದಲ್ಲಿ ಮಾಡಿಕೊಂಡ್ರೆ ನಾವು ಎಷ್ಟು ದೊಡ್ಡದಾದರೂ ಒಬ್ಬಟ್ಟನ್ನ ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿರೋವಂಥ ಹೋಳಿಗೆನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಈ ಸರಿ ನೀವು ಉಗಾದಿಗೆ ಈ ರೀತಿಯಾಗಿ ಒಬ್ಬಟ್ಟನ್ನ ಮಾಡಿಕೊಂಡು ಸೊ ಹೇಗಿರುತ್ತೆ ಅಂಥೇಳಿ ತಪ್ಪದಿರೇ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂಥೇಳಿ ನೋಡ್ಬೋದು. ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್ ಎಲ್ಲ ಒಬ್ಬಟ್ಟು ಇದೇ ರೀತಿ ಫಸ್ಟು ಮಾಡಿ ತಗೊಳ್ಳೋಣ. ಸೊ ಓಕೆ ಫ್ರೆಂಡ್ಸ್, ನಾನು ಎಲ್ಲ ಹೋಳಿಗೆನೂ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಈ ರೀತಿಯಾಗಿ ಬಿಡಿಯಾಗಿಯೇ ಇಟ್ಕೊಳ್ಬೇಕು. ಒಬ್ಬಟ್ಟೆಲ್ಲನೂ ಒಂದರ ಮೇಲೆ ಒಂದು ಹಾಕೋದ್ರೆ ಬಿಸಿ ಇರುವಾಗಲೇ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಆದಷ್ಟು ಈ ರೀತಿ ಫೋಲ್ಡ್ ಮಾಡಿ ಇಡಿ. ಸೊ ನೋಡ್ಬೋದು, ನಾನು ಯಾವಾಗ ವಿಡಿಯೋ ಮಾಡ್ತೀನೋ ಆವಾಗ ಉಬ್ತಾನೆ ಇರಲಿಲ್ಲ ಹೋಳಿಗೆಗಳು. ಸೊ ಆಮೇಲೆ ಯಾವಾಗ ವಿಡಿಯೋ ಸ್ಟಾಪ್ ಮಾಡ್ತೀನೋ ಮತ್ತೆ ದೊಡ್ಡದಾಗಿ ಉಬ್ಬಿ ಬರೋದು. ಸೊ ಹಾಗಾಗಿ ಸಡನ್ಲಿ ಫೋನ್ ಎತ್ಕೊಂಡು ರೆಕಾರ್ಡ್ನ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ನಮಗೆ. ಸೊ ಏನು ಅಂದರೆ ತುಂಬ ತಾಳ್ಮೆಯಿಂದ ಆರಾಮ್ಸೆ ಮಾಡಿಕೊಂಡ್ರೆ ಒಬ್ಬಟ್ಟು ನಾವು ಹೇಳ್ದಂಗೆ ಕೇಳುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಒಬ್ಬಟ್ಟು. ಸೊ ತುಂಬಾ ರುಚಿಯಾಗಿರೋವಂಥ ಇವತ್ತಿನ
ಹೋಳಿಗೆ ರೆಸಿಪಿ. ಯಾಕಂದರೆ ನಾನು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ಎಷ್ಟೊತ್ತು ಒಬ್ಬಟ್ಟು ಮಾಡಿದೆ ಅಷ್ಟೂ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಯಾಕಂದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು, ಉಬ್ಬಿ ಉಬ್ಬಿ ಬರ್ತಾಯಿತ್ತು. ಸೊ ಅದೆಲ್ಲನೂ ನಿಮಗೆ ತೋರಿಸ್ಬೇಕು ಅಂತೇಳಿ ಸೊ ಪ್ರತಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋನ ತೋರಿಸಿದ್ದೀನಿ. ಸೊ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ತುಪ್ಪ ಜೊತೆಗೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಒಂದು ವಾರವರೆಗೂ ಇಟ್ಕೊಂಡು ತಿನ್ಬೋದು. ಬೇಳೆದಾದರೂ ಕೂಡ ಅಷ್ಟೇ ನಮಗೆ ಸುಮಾರು ದಿವಸ ಗಂಟೆ ಇಟ್ಕೊಂಡು ತಿನ್ಬೋದು. ಸೊ ನೋಡ್ಬೋದು ಫ್ರೆಂಡ್ಸ್, ಇಷ್ಟಿಷ್ಟು ದೊಡ್ಡದಾಗಿರೋವಂಥ ಹೋಳಿಗೆ, ಅದು ಉಬ್ಬಿರೋವಂಥ ಹೋಳಿಗೆನ ಮಾಡ್ಕೋತೀರಾ. ಸೊ ಈ ಯುಗಾದಿ ಹಬ್ಬಕ್ಕೆ ಸೊ ಈ ರೀತಿಯಾಗಿರೋವಂಥ ಸ್ವಲ್ಪ ದೊಡ್ಡದಾಗಿರೋ ಎಲ್ಲರಿಗೂ ಇಷ್ಟಪಟ್ಟು ತಿನ್ನೋ ಹಾಗೆ ಸ್ವಲ್ಪ ದೊಡ್ಡದಾಗಿರೋವಂಥ ಒಬ್ಬಟ್ಟನ್ನ ಮಾಡ್ಕೊಳ್ಳಿ. ತುಂಬಾ ಸುಲಭವಾಗಿ ನಾವು ಹಿಟ್ಟು ಮತ್ತು ಹೂರಣನ ಕರೆಕ್ಟಾಗಿ ವಿಧಾನದಲ್ಲಿ ನೆನೆಸ್ಕೊಂಡ್ರೆ ಪರ್ಫೆಕ್ಟಾಗಿರೋವಂಥ ನಾವು ಇಷ್ಟಪಟ್ಟು ಮಾಡ್ತೀವಿ ಅಷ್ಟು ಚೆನ್ನಾಗಿ ಹೋಳಿಗೆನ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಇವತ್ತು ಮಾಡಿರೋವಂಥ ಕಡಲೆಬೇಳೆ ಒಬ್ಬಟ್ಟು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆಯಿತಾ ಇಲ್ವಾ ಅಂಥೇಳಿ ತಪ್ಪದಿರೆ ಕಮೆಂಟ್ ಮಾಡಿ. ಸೊ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿಕೊಂಡು ಈ ಯುಗಾದಿ ಹಬ್ಬನ ಸೊ ಹೋಳಿಗೆಯೊಂದಿಗೆ ಆಚರಿಸಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಸಾಂಪ್ರದಾಯಿಕವಾದಂಥ ಬೇಳೆ ಒಬ್ಬಟ್ಟು ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಯಿತಾ ಇಲ್ವಾ ಅಂಥೇಳಿ ತಪ್ಪದಿರೆ ಕಮೆಂಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಕಡಲೆಬೇಳೆ ಒಬ್ಬಟ್ಟು ರೆಸಿಪಿಯೊಂದಿಗೆ ಬ್ಲಾಗ್ನ ಮುಗಿಸಿ ಮತ್ತೆ ಯುಗಾದಿ ಬರೋ ಅಷ್ಟರಲ್ಲಿ ಮತ್ತೆ ಬೇರೆ ಬೇರೆ ಒಬ್ಬಟ್ಟು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಡೈಲಿ ಬರೋವಂಥ ಎಲ್ಲ ವೀಡಿಯೋಸ್ಗಳನ್ನೂ ನೋಡ್ತಾಯಿರಿ. ಸೊ ಇವತ್ತಿನ ಬ್ಲಾಗ್ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.